ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿರಿ. AB ಮತ್ತು RQಗಳು ಚಿತ್ರವನ್ನು ಗಮನಿಸ್ರಿ. AB ಒಂದು, ಆಮೇಲೆ RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ. AB ಒಂದು ಕಂಬ, ಆಮೇಲೆ RQ ಅಲ್ಲಿ ಇನ್ನೊಂದು ಕಂಬ ಅಂತಂದ್ರೆ ಗಮನಿಸ್ರಿ. ಇದೇ ನೆಲದ ಮೇಲೆ P ಬಿಂದುವಿನಿಂದ, P ಬಿಂದು ಈ ಸಮತಟ್ಟಾದ ಏನು ನೆಲ ಐತಲ್ಲ ಅದರ ಮೇಲೆ P ಅಂತಕ್ಕಂಥ ಒಂದು ಬಿಂದು ಅದ. P ಬಿಂದು ಮತ್ತು QR ಕಂಬದ ಪಾದದಿಂದ AB ಕಂಬದ ತುದಿಗೆ ನೋಡ್ರಿ. QR ಕಂಬದ ಪಾದದಿಂದ ಈ ಪಾದದಿಂದ ನೆಲದ ಮೇಲಿನ ಒಂದು ಬಿಂದುವಿನಿಂದ AB ಕಂಬದ ತುದಿಗೆ ಉಂಟಾಗಿರ್ತಕ್ಕಂತಹ ಉನ್ನತ ಕೋನ ಎಷ್ಟಿದೆ ಅಂದರೆ 30 ಡಿಗ್ರಿ ಇದೆ. ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸುವಂತೆ 30 ಡಿಗ್ರಿ ಆಗಿವೆ. ಇಲ್ಲಿ ಎರಡಿದೆ. ಈ RQ ಅಥವಾ QR ಕಂಬ ಐತಲ್ಲ ಅದರ ಪಾದದಿಂದ ನಿಂತು ನೋಡಿದಾಗ, ಆಮೇಲೆ ಈ ಸಮತಟ್ಟಾದ ನೆಲದ ಮೇಲೆ ಒಂದು P ಅಂತಕ್ಕಂಥ ಬಿಂದು ಇರಲಿ, ಇಲ್ಲಿ ನಿಂತು ನೋಡಿದಾಗ ಯಾವುದು AB ಕಂಬದ ತುದಿಯನ್ನು ನೋಡಾಕತ್ತೀವಿ. ಇಲ್ಲಿ ನಿಂತು AB ಕಂಬದ ತುದಿ ಎಲ್ಲೇ P ಬಿಂದುವಿನಾಗ ನಿಂತ AB ಕಂಬದ ತುದಿ ನೋಡಿದ್ರು 30 ಡಿಗ್ರಿನ ಉಂಟಾಗಿತ್ತು ಉನ್ನತ ಕೋನ. ಆಮೇಲೆ Q ಬಿಂದುವಿನಾಗ ನಿಂತ AB ಕಂಬದ ತುದಿ ನೋಡಿದಾಗೂ ಉಂಟಾಗಿರ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಈ ಮಾಹಿತಿ ಅರ್ಥ ಮಾಡ್ಕೊರಿ. ಆಮೇಲೆ PQ ಎಷ್ಟಿದೆ ಅಂದರೆ 24 ಮೀಟ್ರ್ ಇದೆ. PQ Pದಿಂದ Q ಟೋಟಲ್ ಎಷ್ಟಿದೆ? 24 ಮೀಟ್ರ್ ಇದೆ. AR 13 ಮೀಟ್ರ್ ಇದೆ. AB ಮತ್ತು QR ಕಂಬಗಳ ಉದ್ದವನ್ನು ಕಂಡುಹಿಡಿಯಿರಿ. ABದು ಉದ್ದ ಕಂಡುಹಿಡಿಬೇಕಾಗೈತೆ, ಆಮೇಲೆ QR ಕಂಬದ ಉದ್ದವನ್ನು ಕೂಡ ನಾವೇನು ಮಾಡಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ. ಹಾಗೂ AP ಉದ್ದವನ್ನು ಕಂಡುಹಿಡಿಯಿರಿ. AB ಕಂಡುಹಿಡಿಬೇಕು, QR ಕಂಡುಹಿಡಿಬೇಕು, AP ಕಂಡುಹಿಡಿಬೇಕು. ಇಷ್ಟು ನಿಮ್ಗೆ ಲೆಕ್ಕಾಚಾರಗಳನ್ನು ಮಾಡಬೇಕಾಗಿದೆ. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲೊಂದು ಲಂಬ ಎಳಿತೀನಿ ನೋಡ್ರಿ. QR ಏದಿಂದ ಇದನ್ನು ಲಂಬ ಎಳ್ಕೊಳ್ಳೋಣ 90 ಡಿಗ್ರಿ ಆಗುವಂಗ. ಇದನ್ನು C ಅಂತದನ್ನ ಹೆಸರು ಕೊಡ್ತೀನಿ. ಮುಂದೆ ನಿಮಗೆ ಲೆಕ್ಕಾಚಾರದೊಳಗೆ ಹೆಲ್ಪ್ ಆಗ್ತದದು. ಇಷ್ಟು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ತ್ರಿಭುಜ APQದೊಳಗೆ ನೀವು ಗಮನಿಸಿದ್ರಿ ಅಂದ್ರೆ ಇಲ್ಲಿ Pನಾಗಿನ ಕೋನ Qನಾಗಿನ ಕೋನ ಸೇಮ್ ಅದಾವ. P = ಏನದ? ಕೋನ್ Q ಅದ. ಎರಡು ಎಷ್ಟು? 30 ಡಿಗ್ರಿ ಸಮ ಅದಾವ. ಅಂದರೆ ಇದರಿಂದ ಈ AP ಮತ್ತು AQ ಈ ಎರಡೂ ಒಂದೇ ಅದಾವು ಅನ್ನಂಗೆ ಆಯ್ತು. ಸಮದ್ವಿಬಾಹು ತ್ರಿಭುಜ ಆಯ್ತು. ಸಮದ್ವಿಬಾಹು ತ್ರಿಭುಜದೊಳಗೆ ಅಭಿಮುಖವಾಗಿರ್ತಕ್ಕಂಥ ಶೃಂಗದಿಂದ ಇಲ್ಲಿ ಲಂಬ ಬೆಳೆದ್ರೆ, ಇಲ್ಲಿ ಲಂಬ ಐತಿ, ಲಂಬ ಬೆಳೆದ್ರೆ ಅದೇನು ಮಾಡ್ತೈತೆ ಅಂದ್ರೆ ಈ ಪಾದವನ್ನು ಅರ್ಧಿಸ್ತೈತಿ. ಅಂದರೆ ಇದರ ಅರ್ಥ PQದು ಉದ್ದ AP = AQ. ಇದರಿಂದ ಏನು ಕಂಡು ಬಂದು ನಮ್ಗೆ? ತ್ರಿಭುಜ APQ ಎಂಥ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ ಅಂತೀನಿ ನಾನು. ಇದು ಸಮದ್ವಿಬಾಹು ತ್ರಿಭುಜ ಆಗೋದ್ರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಂದ್ರೆ, ಸಮದ್ವಿಬಾಹು ತ್ರಿಭುಜ ಆಗೋದ್ರಿಂದ ಲಕ್ಷ ಕೊಡಬೇಕು. ತ್ರಿಭುಜ APK ಸಮದ್ವಿಬಾಹು ತ್ರಿಭುಜ ಆಗೋದ್ರಿಂದ PBದು ಉದ್ದ, ಆಮೇಲೆ ಇನ್ನೊಂದು ಪಾರ್ಟಿನೂ BQದು ಉದ್ದ, ಇವೆರಡು ಏನಾಗಬೇಕು? ಸಮ ಆಗಬೇಕು. 24ರ ಅರ್ಧ ಅಂದ್ರೆ ಇದು 12 ಮೀಟ್ರ್ ಆಗಬೇಕು. ಯಾವ ಉದ್ದ ಹೇಳ್ರಿ? PB ಉದ್ದ 12 ಮೀಟ್ರ್ ಆಯಿತು. ಬರೀದು ಬೇಡ, ಒಂದಿಷ್ಟು ಅಬ್ಸರ್ವೇಷನ್ ಮಾಡಿದರೆ ಒಳ್ಳೆಯದು. PBದು ಉದ್ದ ಎಷ್ಟು? 12 ಮೀಟ್ರ್ ಆಯಿತು. ಇದನ್ನು ಬಳಸ್ಕೊಂಡು ನಮಗೆ AB ತೆಗಿಲಿಕ್ಕೆ ಬರ್ತದೆ ನೋಡಿರಿ. ಅಲ್ಲೇ AB ತೆಗಿಬೇಕು ಅಂತಂದ್ರೆ ಯಾವ ತ್ರಿಕೋನಮಿತಿ ಅನುಪಾತ ಹಾಕ್ತೀರಿ? ತ್ರಿಭುಜ APBನಲ್ಲಿ ಏನು ಹಾಕೋನು? sin 30 ಡಿಗ್ರಿ ಹಾಕೋನು ಆ್ಯಂಡ್ tan 30 ಡಿಗ್ರಿ ಹಾಕೋನು. tan 30 ಡಿಗ್ರಿ ಹಾಕು. tan 30 ಡಿಗ್ರಿ ಹಾಕಿದ್ರಿ ಅಂದ್ರೆ ಅಭಿಮುಖ ಆಗಿರ್ತಕ್ಕಂಥ ಬಾಹು ಯಾವುದಾಯ್ತು? AB ಆಯ್ತು. ಆಮೇಲೆ ಪಾರ್ಶ್ವಬಾಹು ಯಾವುದಾಗ್ತೈತಿ? PB ನಿಮ್ಗೆ ಪಾರ್ಶ್ವಬಾಹು ಆಗ್ತದೆ. tan 30 ಬೆಲೆ 1/√3. AB ಬೆಲೆ ಗೊತ್ತಿಲ್ಲ, ಅದು ಹಂಗೆ ಇಡ್ರಿ. PB ಬೆಲೆ ಎಷ್ಟೈತಿ? 12 ಐತಿ. ಅಂದ್ರೆ AB = ಎಷ್ಟಾಯ್ತು ನೋಡ್ರಿ? 12 ಎಷ್ಟಾಯ್ತು? √3 ಆಯ್ತು. ಸ್ವಲ್ಪ ಇದನ್ನು ಸುಲಭೀಕರಣ ಮಾಡಿದ್ರೆ 12/√3 ಐತಲ್ಲ, ಇದಕ್ಕೆ ಛೇದಾಗಿಂದೇನು √3 ಐತಲ್ಲ, ಇದರಲ್ಲಿ ಗುಣಿಸ್ರಿ. ಅಂದ್ರೆ ಛೇದಾಗಿಂದ ಕರ್ಣಿ ಪದ ಹೋಗ್ತದೆ, ಅಷ್ಟರಲ್ಲೇನ ಅಂಶದಾಗ ಗುಣಿಸ್ಕೋರಿ, ಸರಿ ಹೋಗ್ತದೆ. ಅಂದ್ರೆ 12 ವರ್ಗಮೂಲ 3 ಬಾಗ್ಲೆ √3 × √3 ಅಂದರೆ 3 ಅಷ್ಟೇ. 3 1 3 4 ಅಂದರೆ 4 ವರ್ಗಮೂಲ
3 ಆಯ್ತು. √3 = 1.7 ಯೂಸ್ ಮಾಡೋಣ ನಾವು. ಅಂದ್ರೆ ಎ ಬಿದ ಉದ್ದ 4 × 1.7 ಗುಣಿಸಿದ್ರೆ 4 × 7 28, ಒಂದು ಕೈಲ 4 × 1 4 28 2 ಕೈಲ 4 × 4 2 ಎಷ್ಟು 6, ಅಂದ್ರೆ 6.8 ಮೀಟರ್ ಉದ್ದ ಎ ಬಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲೇನು ಸಿಕ್ತು ನಿಮ್ಗೆ? ಎ ಬಿದು ಉದ್ದ ಸಿಕ್ತು. ಇನ್ನು ಎ ಪಿ ಉದ್ದನೂ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಎ ಪಿನೂ ಕಂಡುಹಿಡಿಬೋದು ನಾವು. ಇಲ್ಲೇ sin 30 ಹಾಕ್ತಿರೋ cos 30 ಹಾಕ್ತೀರಿ? cos 30 ಹಾಕಿಬಿಡ್ರಿ. ತ್ರಿಭುಜ ಎ ಪಿ ಬಿನಲ್ಲಿ ಯಾವುದು ಹಾಕಿದ್ರೆ ನಡೀತೈತಿ? sin 30 ಹಾಕಿದ್ರು ನಡೀತೈತಿ, cos 30 ಹಾಕಿದ್ರು ನಡೀತೈತಿ. sin 30 ಹಾಕೋನು. sin 30 = ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ, ಆಮೇಲೆ ವಿಕರ್ಣ ಯಾವುದಲ್ಲಿ? ಎ ಪಿ ಅದ. sin 30 ಅಂದರೆ 1/2. ಎ ಬಿ ನಮಗೆ ಗೊತ್ತದನು. ಎ ಬಿ ಎಷ್ಟು ಬಂದದ? 4√3. ಹೆಂಗೆ ಹಾಕ್ರೆ ಬೆಲೆ ಅದು ಡಿವೈಡೆಡ್ ಬೈ ಎಷ್ಟು? ಎ ಪಿ ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಮಾಡಿದ್ರೆ ಇಲ್ಲೇ ಎ ಪಿ = ಎಷ್ಟಾಯ್ತು? ಎ ಪಿ × 1 ಅಂದರೆ ಎ ಪಿ ಆಗ್ತಿದೆ. ಎ ಪಿ = 8√3 ಆಯ್ತು. 8 × √3 ಅಂದರೆ 8 × 1.7. 8 ಒಳ್ಳೆ 56, 8 ಒಂದಲೇ 8 1 5 13 ಅಲ್ಲ? 13.1 ದಶಮಾಂಶ ಸ್ಥಾನ ಸರಿಸಬೇಕು. 13.6 ಮೀಟರ್ ಯಾವುದ್ರ ಉದ್ದ ಸಿಕ್ತು ನಿಮಗೀಗ? ಎ ಪಿ ಉದ್ದ ಸಿಕ್ತ. ಆಮೇಲೆ ಇಲ್ಲೊಂದು ಲಂಬ ಎಳೆದ್ದೆ ರೀ, ಇದು ನೋಡ್ರಿ ಸಿ ಅಂತ ಹೆಸರಿಸ್ಕೊಂಡಿದ್ದನ್ನು ಆಗಲೇ ರಚನೆ ಮಾಡ್ಕೊಂಡಿವಲ್ಲ ಸಿ. ಈಗ ನಮಗೆ ಬಿ ಕ್ಯೂದು ಉದ್ದು ಗೊತ್ತೈತಿ ಎಷ್ಟೈತಿ? ಇದು 12 ಮೀಟ್ರ್ ಐತಿ. ಇದು 12, ಇದು 12 ಎರಡು ಸಮ ಅದ. ಇದು 12 ಅದ. ಇಲ್ಲ ಸಮಾಂತರ ಐತಿದೆ ಅಂದರೆ ಇವು ಅನುರೂಪ ಕೋನ, ಇದು 30 ಡಿಗ್ರಿ ಆಗ್ತೈತೆ. ಇದನ್ನು ಉಪಯೋಗ ಮಾಡಿ ಇಲ್ಲಿ ಪಿ ಸಿ ತೆಗೋಕೆ ಪ್ರಯತ್ನ ಪಟ್ಟು. ಪಿ ಸಿ ಮುಂದಿನ ಸ್ಕ್ರೀನ್ಗೆ ಹೋಗ್ತೀನಿ ನೋಡ್ರಿ. ಇಲ್ಲೇ ಇದು ಸಿ, ಇದು ಇಲ್ಲಿ ಲಂಬಕೋನ ಐತಿ, ಇದು 30 ಡಿಗ್ರಿ ನಮ್ಗೆ. ಇದು ಅನುರೂಪ ಕೋನ ಆಯಿತು, ಛೇದಕ ರೇಖೆ. ಇದು ನಾವು ರಚನೆ ಹಂಗೆ ಮಾಡ್ಕೊಂಡಿದ್ದೀವಿ. ಸಿ ಇದ್ದನ್ನು ಬಿ ಕ್ಯೂಗೆ ಸಮಾಂತರ ಆಗುವಂಗೆ ಹೇಳ್ತೀವಿ. ಅಂದರೆ ಇಲ್ಲಿ ನನಗೆ ಆರ್ ಸಿ ತಗೊಳಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಆರ್ ಸಿ ತಗೋಬೇಕಂದ್ರೆ ಬಿ ಕ್ಯೂ ಉಪಯೋಗ ಮಾಡ್ಕೋಬೋದಲ್ಲ. ಬಿ ಕ್ಯೂ ಎಷ್ಟೈತಿ? 12 ಐತಿ. ಇದು 12 ಐತಿ. ಟೋಟಲ್ 24 ಇತ್ತು. ಬಿ ಮಧ್ಯಬಿಂದು ಆಗೈತಿ. ಬಿ ಕ್ಯೂ 12 ಐತಿ. ಬಿ ಕ್ಯೂ 12 ಐತಿ ಅಂದರೆ ಎ ಸಿನೂ ಕೂಡ ಎಷ್ಟಿರಬೇಕು? 12 ಮೀಟ್ರ್ ಇರಬೇಕು. ಈಗ ನನಗೆ ಹೇಳ್ರಿ, ಆರ್ ಸಿ ತಗೋಬೇಕಂದ್ರೆ ಅಭಿಮುಖ ಇದು ವಿಕರ್ಣ. ಅದು ಆರ್ ಸಿ ತಗೊಳಕ್ಕೆ ನಮಗೇನಿದೆ, ಎ ಸಿನೂ ಉಪಯೋಗ ಆಗೋದಿಲ್ಲ, ನೇರವಾಗಿನೇ ಬರ್ತೈತೆ ನೋಡ್ರಿ. ಏನು ಹಚ್ತೀರಿ? ತ್ರಿಭುಜ ಎ ಆರ್ ಸಿನಲ್ಲಿ sin 30 ಹಚ್ತಿರೋ cos 30 ಹಚ್ತೀರಿ? tan 30 ಯಾಕೆ ಹಚ್ಬಾರ್ದು? tan 30 ಹೆಚ್ಚನ್ನು ಬರ್ತದೆ. ಇಲ್ಲ sin 30 ಹಚ್ಚ್ರಿ. ಅಭಿಮುಖವಾಗಿರ್ತಕ್ಕಂಥ ಬಾಹು ಆರ್ ಸಿ, ವಿಕರ್ಣ ಯಾವುದೈತಿ? ಎ ಆರ್ ಐತಿ. ವಿಕರ್ಣ ಎ ಆರ್ ಐತಿ. sin 30 ಅಂದರೆ 1/2. ಆರ್ ಸಿ ಎ ಆರ್ 13 ಐತಿ. ಅಂದ್ರೆ ಓರೆ ಗುಣಾಕಾರ ಮಾಡಿದ್ರೆ ಅಂದ್ರೆ 13/2 ಅಂದರೆ ಎಷ್ಟಾಯ್ತು? 6.5 ಮೀಟ್ರ್ ಆಯ್ತು. ಬೇಕಾಗಿರ್ತಕ್ಕಂಥ ಉದ್ದ ಆರ್ ಕ್ಯೂ ಬೇಕಾಗಿತ್ತು ನಮಗೆ. ಆರ್ ಕ್ಯೂ ಈಗ ಆರ್ ಕ್ಯೂ ಇನ್ನೊಂದು ಕಂಬ ಐತಲ್ಲ ಆರ್ ಕ್ಯೂ. ಎ ಬಿ ಒಂದು ಕಂಬ ಐತಿ, ಆರ್ ಕ್ಯೂ ಒಂದು ಕಂಬ ಐತಿ. ಇದ್ರಾಗ 2 ಭಾಗ ಅದಾವೆ. ಆರ್ ಸಿ ಒಂದು ಭಾಗ, ಆಮೇಲೆ ಕ್ಯೂ ಸಿ ಇನ್ನೊಂದು ಭಾಗ. ಆರ್ ಸಿ ಹಂಗೆ ಬರ್ರಿ ನಾವು. ಈಗ ಕ್ಯೂ ಸಿದ ಬದಲಿ ಎ ಬಿ ಹಾಕ್ರಿ. ಜಾಮೆಟ್ರಿಕಲಿ ಕ್ಯೂ ಸಿದ ಬದಲಿ ಏನಾಗತ್ತದ? ಎ ಬಿ ಆಗ್ತದೆ. ಎ ಬಿ ಹಾಕಿದೆ. ಈಗ ಬೆಲೆ ಹಾಕ್ರಿ. ಆರ್ ಸಿ ಬೆಲೆ ಎಷ್ಟೈತೆ ನೋಡ್ರಿ? 6.5 ಐತಿ. ಎ ಬಿದ ಬೆಲೆನೂ ಲೆಕ್ಕಾಚಾರ ಮಾಡಿದ್ರು ನೋಡ್ರಿ. ಹಿಂದಕ್ಕೆ ಲೆಕ್ಕಾಚಾರ ಮಾಡಿದ್ರು. ಎ ಬಿ ಎಷ್ಟೈತಿ? 6.8 ಐತಿ. ಇದನ್ನ ತೊಗೊಂಬಿಡ್ರಿ. 6.8. ಇವತ್ತೆರಡು ಕೂಡಿಸ್ಕೊಳ್ಳೋಣ. 2 ಕೂಡಿಸ್ರೆ ಎಷ್ಟಾಯ್ತು? 13 ಅಲ್ಲ, 13.3 ಮೀಟರ್ ಆಯಿತು. ಇದು ನಿಮಗೆ ಆರ್ ಕ್ಯೂದ ಉದ್ದ ಆಗ್ತದೆ. ನೋಡ್ರಿ, ಎಲ್ಲರೂ ಸ್ವಲ್ಪ ಲಕ್ಷ ಕೊಡ್ರಿ. ಮುಂದಿನ ಪ್ರಶ್ನೆ. 37 ಮೀಟರ್ ಎತ್ತರ ಇರತಕ್ಕಂಥ ಲಂಬವಾದ ಕಂಬದ ತುದಿಯಿಂದ ಇಲ್ಲಿ ನಿಮಗೆ ಎ ಎಮ್ ಅನ್ನೋದು ಒಂದು ಕಂಬ ಐತಿ. ಆ ಲಂಬವಾಗಿರ್ತಕ್ಕಂಥ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗೈತೆ. ಇಲ್ಲಿ ಏದಿಂದ ಒಂದು ಹಗ್ಗವನ್ನು ಎಳೆದು ಏನು ಮಾಡಿದಾರೆ? ಕಟ್ಟಿದಾರ.
ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಗೆ, ಈ ಕಂಬದ ತುದಿಯಿಂದ ಸ್ವಲ್ಪ ಕೆಳಗೆ ಬಂದ ಆ ಹಗ್ಗವನ್ನು ನೆಲದಲ್ಲಿರುವ ಮತ್ತೊಂದು ಗೂಟಕ್ಕೆ ಏನು ಮಾಡ್ಲಿಲ್ಲ ಕಟ್ಟಿದ್ದಾರೆ. ಈ ಕಡೆ ಒಂದು ಗೂಟಕ್ಕೆ ಕಟ್ಟಿದ್ದಾರೆ. ಎರಡೂ ಹಗ್ಗಗಳ ಉದ್ದಗಳ ವ್ಯತ್ಯಾಸ ಎಷ್ಟಿತ್ತು ಅಂದ್ರೆ 8 ಮೀಟ್ರ್ ಐತಿ. ಈಗ ಎ ಪಿ ಹಗ್ಗ ಎಕ್ಸ್ ಇತ್ತಂದ್ರೆ ಇದೆಷ್ಟು ಆಗಬೇಕು? ಎಕ್ಸ್ ಮೈನಸ್ 8 ಆಗಬೇಕು. ಇದ್ರ ಡಿಫ್ರೆನ್ಸ್ ತೆಗೆದು ನೋಡಿರ್ಬೇಕಂದ್ರೆ ಎಕ್ಸ್ ಮೈನಸ್ 8 ಅಂದರೆ ಎಕ್ಸ್ ಕ್ಯಾನ್ಸಲ್ ಆಕತಿ, 8 ಮೀಟ್ರ್ ಬರ್ತದೆ. ಎರಡೂ ಹಗ್ಗಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾವೆ. ಈ ಹಗ್ಗನೂ 30 ಡಿಗ್ರಿ ಕೋನ ಉಂಟು ಮಾಡ್ತೈತೆ ನೆಲದೊಂದಿಗೆ, ಈ ಹಗ್ಗನು ಎರಡನೇದೂ ಕೂಡ 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಎರಡೂ ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಎರಡೂ ಹಗ್ಗಗಳ ಉದ್ದಗಳನ್ನು ಅಂದರೆ ಎ ಪಿ ಉದ್ದ ಮತ್ತೇನು ಕಂಡುಹಿಡಿಬೇಕು? ಬಿ ಕ್ಯೂ ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ. 3 ಲೆಕ್ಕಾಚಾರಗಳಿದಾವೆಲ್ಲ. ಎ ಪಿ ಉದ್ದ ಕಂಡುಹಿಡಿಬೇಕು, ಬಿ ಕ್ಯೂ ಉದ್ದ ಕಂಡುಹಿಡಿಬೇಕು, ಆಮೇಲೆ ಬಿ ಎಮ್ನ ಉದ್ದವನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಡಿ. ಇಲ್ಲಿ ಒಂದು ಎ ಎಮ್ನ ಉದ್ದ ನಿಮ್ಗೆ ಲಕ್ಷ್ಯ ಇರಲಿ. ಎ ಎಮ್ ಇಸ್ ಈಕ್ವಲ್ ಟು ಇದು ಕಂಬ, ಇದರ ಉದ್ದ ಎಷ್ಟು ಕೊಟ್ಟಿದ್ದಾರೆ? 37 ಮೀಟರ್ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಎ ಎಮ್ ಇಸ್ ಈಕ್ವಲ್ ಟು ಎಷ್ಟು? 37 ಮೀಟರ್. ಈಗ ಎ ಪಿ ಈಕ್ವಲ್ ಟು ಎಕ್ಸ್ ಅಂತ ನಾವು ಪರಿಗಣಿಸಿದ್ವು ಅಂದ್ರೆ ಆವಾಗ ಇನ್ನೊಂದು ಹಗ್ಗ ಐತಲ್ಲ ಬಿ ಕ್ಯೂ ಹಗ್ಗ, ಇದು ಎಷ್ಟು ಆಗಬೇಕು? ಎಕ್ಸ್ ಮೈನಸ್ 8 ಆಗಬೇಕು ಅನ್ನೋದನ್ನು ನೀವು ಗೊತ್ತು ಮಾಡ್ಕೋಬೇಕಿಲ್ಲ. ಕೋನಗಳಂತೂ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದ್ದಾರೆ, ಇನ್ನೇನು ಬರೀದು ಬೇಡ. ಈಗ ನಾವೇನು ಮಾಡೋಣ ಅಂದ್ರೆ ಈ ಪಿ ಎಮ್ ಲೆಕ್ಕಾಚಾರ ಮಾಡೋಕ್ಕೆ ಸಾಧ್ಯ ಆಕೈತೆ ನೋಡಿ. ಈ 30 ಡಿಗ್ರಿ ಉಪಯೋಗ ಮಾಡಿ ಎ ಎಮ್ ಉದ್ದ ಬಳಸಿ ಏನು ಮಾಡ್ಬೋದು? ಪಿ ಎಮ್ಮನ್ನು ಕಂಡುಹಿಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ನೋಡಿ. ನಿಮಗೆ ಕೇಳಿದ್ದೇನು? ಎ ಪಿಯ ಉದ್ದವನ್ನು ಕೇಳಿದ್ದಾರೆ. ಎ ಪಿ ಉದ್ದವನ್ನು ಕೇಳಿದ್ದಾರೆ. ಎ ಪಿ ನಮಗೆ ಎಟ್ ಎ ಟೈಮ್ ಒಮ್ಮೆನೂ ತಗೊಳಕ್ಕೆ ಬರ್ತೈತಿಲ್ಲ, ಬೇರೆ ಪಿ ಎಮ್ ಆಗಿ ತಗೊಳಕ್ಕೆ ಹೋಗ್ತೀರಿ. ಎ ಪಿನ ತೆಗಿಲಿಕ್ಕೆ ಬರ್ತದೆ ನೋಡ್ರಿ. ಎ ಎಮ್ ಗೊತ್ತೈತಲ್ಲ ನಿಮ್ಗೆ. ಎದಿಂದ ಇಲ್ಲಿ ತನಕ ಎಷ್ಟು ಐತಿ? 37 ಮೀಟ್ರ್ ಐತಿ. ಇದನ್ನು ಲಕ್ಷ ಕೊಡ್ರಿ. ಅಭಿಮುಖ ಬಾಗ್ಲೆ ವಿಕರ್ಣ ತೊಗೊಂಡ್ಬಿಡ್ರಲ್ಲ. ಈಗ ಅಭಿಮುಖ ಅಂದರೆ ಯಾವುದು? ಎ ಎಮ್. ವಿಕರ್ಣ ಅಂದರೆ ಯಾವುದು? ಎ ಬಿ. ಅಭಿಮುಖ ಬಾಗ್ಲೆ ವಿಕರ್ಣ ತೊಗೊಂಡ್ರಂದ್ರೆ ಎ ಎಮ್ ಅಪಾನ್ ಎ ಪಿ ತೊಗೊಂಡ್ರಿಂದ ಇದನ್ನ ಯಾವ ವ್ಯಾಖ್ಯೆ ಹಚ್ಕೋಬೇಕಿಲ್ಲಿ? ಸೈನ್ 30 ಡಿಗ್ರಿ ಹಚ್ಕೋಬೇಕು. ಯಾವ ತ್ರಿಭುಜದೊಳಗೆ? ತ್ರಿಭುಜ ಎ ಎಮ್ ಪಿದೊಳಗೆ. ತ್ರಿಭುಜ ಎ ಎಮ್ ಪಿನೊಳಗೆ ಸೈನ್ 30 ಡಿಗ್ರಿ ಎಷ್ಟು ಬಂತು? ಎ ಎಮ್ ಅಪಾನ್ ಎ ಪಿ ಬಂತು. ಎ ಎಮ್ ಅಪಾನ್ ಎ ಪಿ ಬಂತು. ಇದು 1/2. ಎ ಎಮ್ಮದ ಬೆಲೆ ಹಾಕ್ರಿ. ಎ ಎಮ್ಮದ ಬೆಲೆ ನೋಡ್ರಿ 37 ಐತಿ. ಡಿವೈಡೆಡ್ ಬೈ ಎಷ್ಟು? ಎ ಪಿ ಹಂಗೆ ಇಡ್ರಿ. ಹೊರೆ ಗುಣಾಕಾರ ಮಾಡಿರಿ. ಎ ಪಿ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ? 37 ಗುಂಡ್ಲೆ 2. ಎ ಪಿ ಈಕ್ವಲ್ ಟು 37 ಗುಂಡ್ಲೆ 2 ಅಂದರೆ ಎಷ್ಟು ಬಂತು? 2 × 14 74 ಮೀಟ್ರಲ್ಲ. ಎ ಪಿ ಈಕ್ವಲ್ ಟು ಎಷ್ಟಾಯ್ತು? 74 ಮೀಟರ್. ಆದ್ದರಿಂದ ದೊಡ್ಡ ಹಗ್ಗದ ಉದ್ದ ಎಷ್ಟಾಯ್ತು? 74 ಮೀಟರ್ ಆಯ್ತು. ಇನ್ನು ಈ ಕಡೆದು ನೋಡಿ. ಈಗ ಬಿ ಕ್ಯೂ ಎಷ್ಟು ಆಗಬೇಕು? ಎಕ್ಸ್ ಮೈನಸ್ 8 ಐತಿ. ಹೌದಾ ಇಲ್ಲ? ಬಿ ಕ್ಯೂ ಅಂದರೆ ಎಕ್ಸ್ ಮೈನಸ್ 8 ಐತಿ. ಈಗ ಜಸ್ಟ್ ಎಕ್ಸ್ ತಗೊಂಡ್ರಿ. ಇದು ಹೌದಿಲ್ಲ ಎಕ್ಸ್ ನಿಮಗೆ ಏನಂತ ತೊಗೊಂಡ್ರಿ? ಇದು ಎ ಪಿ ಈಕ್ವಲ್ ಟು ಏನಂತ ತೊಗೊಂಡಿದ್ರಿ? ಎಕ್ಸ್ ಅಂತಂದು ತೊಗೊಂಡಿದೆ. ಅಂದ್ರೆ 74 ಮೈನಸ್ 8. 74 8 ಕಳೆದ್ರೆ 66 ಅಲ್ಲ? 66 ಮೀಟರ್. 66 ಮೀಟರ್ ಆಯ್ತು. ಯಾವುದು? ಬಿ ಕ್ಯೂ 66 ಆಯ್ತು. ಈ ಬಾಹು ಗೊತ್ತೈತಿ ನಿಮಗೆ ಬಿ ಕ್ಯೂ. ಆದ್ದರಿಂದ 66 ಮೀಟರ್ ಅಂದರೆ ಇದರ ಅರ್ಥ ಚಿಕ್ಕ ಹಗ್ಗದ ಉದ್ದ. ಅದನ್ನು ಬರ್ದ ಬಿಡು. ಚಿಕ್ಕ ಹಗ್ಗದ ಉದ್ದ ಎಷ್ಟಾಯ್ತು? 66 ಮೀಟರ್. ಚಿಕ್ಕ ಹಗ್ಗದ ಉದ್ದ 66 ಮೀಟರ್. ಇನ್ನು ಮುಂದೇನು? ಬಿ ಎಮ್ ಕಂಡುಹಿಡಿಬೇಕು. ಇಲ್ಲಿ 30 ಡಿಗ್ರಿ ಗೊತ್ತೈತಿ, ವಿಕರ್ಣ ಗೊತ್ತೈತಿ. ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ಏನು ಹಾಕ್ಸ್ತೀರಿ? ಸೈನ್ 30 ಡಿಗ್ರಿ ಹಾಕ್ಸ್ತೀರಿ. ಅಭಿಮುಖ ಬಾಗ್ಲೆ ವಿಕರ್ಣ. ಬಿ ಎಮ್ ನಿಮಗೆ ಅಭಿಮುಖ, ವಿಕರ್ಣ ಯಾವುದು? ಬಿ ಕ್ಯೂ ವಿಕರ್ಣ. ಅಂದರೆ 1/2 ಈಕ್ವಲ್ ಟು ಬಿ ಎಮ್
ಡಿವೈಡೆಡ್ ಬೈ ಬಿ ಕ್ಯೂ 66 ಅಂದರೆ ಬಿ ಎಮ್ ಈಸ್ ಈಕ್ವಲ್ ಟು ಎಷ್ಟು 66/2 ಅಂದರೆ ಎಷ್ಟಾಯ್ತು 33 ಆಯ್ತು ಇಲ್ಲ ಮೀಟರ್ದಾಗ 33 ಮೀಟರ್ ಆಯಿತು. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.